ಭವಿಷ್ಯದ ಭಾರತವನ್ನು ಯಾವ ರೀತಿ ಕೊಂಡೊಯ್ಯಬೇಕು ಅನ್ನುವ ಅವರ ಚಿಂತನೆ ಏನಿದೆ ಅದರೊಳಗೆ ಆ ಕರ್ನಾಟಕ ಬೇರೆ ಮತ್ತೊಂದು ಬೇರೆ ಅನ್ನೋ ಭಾವನೆಯೇ ಇಲ್ಲ. ನನಗನ್ನಿಸ್ತದೆ ಇನ್ನೂ ಪೂರ್ಣ ಪ್ರಮಾಣದ ಆಯವ್ಯಯವನ್ನು ನಾವು ನೋಡಬೇಕಾಗಿದೆ. ಯಾವ್ಯಾವುದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಹಾರದಲ್ಲಿ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆ ಥರದ ಅವಶ್ಯಕತೆಗಳಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಕೂಡ ಚರ್ಚೆ ಮಾಡ್ತೀವಿ. ಒಂದು ಸತ್ಯ, ಇಷ್ಟು ಒಳ್ಳೆಯ ಬಡ್ಜೆಟನ್ನು ನೀಡ್ತಕ್ಕಂಥ ಕೆಲಸಕ್ಕೆ ಅವರ ದೊಡ್ಡ ದೂರದೃಷ್ಟಿಗೆ ನಾನು ಅಭಾರಿ ಆಗ್ತೀನಿ. ಕಾಂಗ್ರೆಸ್ ಅವರು ಹೇಳೋದಕ್ಕೆ ಅವ್ರು ಬೇರೆ ಏನು ಇರೋದಿಲ್ಲ ಹೇಳ್ತಾರೆ. ಅವ್ರ ಕಾಲದಲ್ಲಿ ಏನಾಗಿತ್ತು ಅನ್ನೋದು ಕೂಡ ಅವರು ಅದನ್ನು ಕೂಡ ಚಿಂತನೆಯನ್ನು ಮಾಡಬೇಕಾಯ್ತದೆ. ಇನ್ನು ವೈಯಕ್ತಿಕ ಆದಾಯ ತೆರಿಗೆದಾರರಿಗೆ ರಿಲೀಫ್ ಕೊಟ್ಟಿದ್ದೀವಿ ಅಂತ ಮೇಲ್ನೋಟಕ್ಕೆ ತೋರ್ಪಡಿಕೆ ಮಾಡ್ಕೊಳ್ತಾ ಇದ್ದಾರೆ. 12 ಲಕ್ಷ ಇದು ಮಾಡ್ತಾ ಇದ್ದಾರೆ, ಬಟ್ 20 ಲಕ್ಷ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅನ್ನುವಂಥದ್ದು. ಅಪ್ಪ ಒಂದು ನಿಮಿಷ, ಹೇಳೋರೆಲ್ಲ ಹೇಳ್ತಾ ಇದ್ದಾರೆ ಇವರು 50 ವರ್ಷ ದೇಶ ಆಳಿದ್ರು, ಯಾವ ಥರ ಈ ಥರದ್ದು ಒಂದಿನ ಒಂದು ಬಡ್ಜೆಟ್ ಕೊಟ್ಟಿದ್ದಾರೆ ತೆಗೆದು ನೋಡಿ. ಪಕ್ಷಿ ನೋಟ ನೋಡಬೇಕಾಯ್ತದೆ. ಇದೊಂದು ಬಂಪರ್ ಕೆಲಸ. ಮಧ್ಯಮ ವರ್ಗದವ್ರು ಕೊಟ್ಟಿರ್ತಕ್ಕಂಥ ಕೇವಲ ಅದೊಂದೇ ಅಲ್ಲ, ಔಷಧಿಗಳು ಏನು ಇವತ್ತು ನಮಗೆ ಕ್ಯಾನ್ಸರ್ಗಿರ್ಬೋದು, ಬೇರೆ ಬೇರೆ ಔಷಧಿಗಳಿರ್ಬೋದು, 100ಕ್ಕೆ 100 ಸುಂಕ ವಿನಾಯಿತಿಯನ್ನು ನೀಡ್ತಕ್ಕಂಥದ್ದು, ದೇಶದಲ್ಲೇ ಉತ್ಪತ್ತಿ ಮಾಡ್ತಕ್ಕಂಥವ್ರಿಗೆ ಉತ್ತೇಜನ ನೀಡ್ತಕ್ಕಂಥದ್ದು, ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಈ ಎಲ್ಲವನ್ನೂ ಕೂಡ ನೋಡಿದಾಗ ಯಾವ ವಿಕಸಿತ ಭಾರತವನ್ನು ಯಾವ ರೀತಿ ಮುಂದೆ ಕೊಂಡೊಯ್ಬೋದು ಅನ್ನೋದಕ್ಕೆ ಇವರ ದೂರದೃಷ್ಟಿ ಚಿಂತನೆ ಏನಿದೆ. ನಾನು ಕೂಡ ಕರ್ನಾಟಕದಲ್ಲಿ ಸಾಕಷ್ಟು ವರ್ಷ ಮಂತ್ರಿಯೂ ಆಗಿದ್ದೀನಿ, ಶಾಸಕನೂ ಆಗಿದ್ದೀನಿ, MLCನೂ ಆಗಿದ್ದೀನಿ, ಕೆಲಸ ಮಾಡಿದ್ದೀನಿ. ಕೇವಲ ರಾಷ್ಟ್ರದ ಪ್ರಧಾನಿಗಳು 3ನೇ ಬಾರಿಗೆ ಪ್ರಧಾನಿಗಳಾದಮೇಲೆ ದೇಶದ ಬಗ್ಗೆ, ದೇಶದ ಚಿಂತನೆಯನ್ನು ಮಾಡಿರ್ತಕ್ಕಂಥ ಅವರ ಎಲ್ಲ ರಾಜ್ಯಗಳ ಬಗ್ಗೆ ಯಾವುದೋ ಒಂದು ಸಣ್ಣ ಮನಸ್ಸಿನಲ್ಲಿ ಒಂದು ಸಣ್ಣ ಕ್ಲೇಶವೂ ಇಟ್ಕೊಳ್ಳದೆ ಇಷ್ಟೆಲ್ಲವನ್ನು ಮಾಡ್ತಾ ಇರ್ತಕ್ಕಂಥ ಪ್ರಧಾನಿಗಳ ಬಗ್ಗೆ ಮಾತನಾಡುವಾಗ ಬೇರೆಯವರಾದವ್ರು ನಾವು ಕೂಡ ಚಿಂತನೆಯನ್ನು ಮಾಡಿ ನಮ್ಮ ಕಾಲದಲ್ಲಿ ಏನಾಯಿತು ಅನ್ನೋದನ್ನು ಅವ್ರು ಸ್ವಲ್ಪ ಜ್ಞಾಪಕ ಮಾಡ್ಕೊಬಿಟ್ರೆ ಅವ್ರಿಗೆ ಅದು ಅನುಕೂಲ ಆಯ್ತದೆ.